ನಿಮಗೆ ತೋರಿಸ್ತಾ ಇದ್ವಿ ವಿಷ ಆಗ್ತಾ ಇರುವಂಥದ್ದು ಅಲ್ಲಿನ ನೀರು, ಅಲ್ಲಿನ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಮೇನ್ಲಿ ಅರಣ್ಯ ಸಚಿವರ ಅಂಡರಲ್ಲಿ ಬರುವಂಥದ್ದು ಪೊಲ್ಯೂಷನ್ ಬೋರ್ಡು. ಬೀದರ್ನ ಉಸ್ತುವಾರಿ ಸಚಿವರು ಯಾರಪ್ಪ? ಈಶ್ವರ್ ಖಂಡ್ರೆ ಅವರು. ಅವರ ತವರು ಜಿಲ್ಲೆಯಲ್ಲೇ ಯಾವ ರೀತಿಯಾಗಿ ಎಲ್ಲವೂ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಬಿಗ್ ಬಾಸ್ ವಿಚಾರ ನಿಮ್ಗೆ ನೆನಪಿರ್ಬೋದು. ಪೊಲ್ಯೂಷನ್ ಬೋರ್ಡ್ನವ್ರು ಯಾವ ರೀತಿಯ ಕ್ರಮ ಕೈಗೊಂಡ್ರು ಅಂತ ಹೈಪ್ ಆಗುತ್ತಲ್ಲ, ಸುದ್ದಿ ಆಗುತ್ತಲ್ಲ. ಸೊ ಜನರಿಗೆ ತೋರಿಸ್ಬೇಕಲ್ಲ ಪೊಲ್ಯೂಷನ್ ಬೋರ್ಡ್ ಅನ್ನುವಂಥದ್ದು ಕೂಡ ಬದುಕಿದೆ ಅನ್ನುವಂಥದ್ದನ್ನ. ಅವತ್ತು ತೋರಿಸಿದ್ರು ಅಷ್ಟೇ. ಅದಾದ್ಮೇಲೆ ಏನಾಯ್ತು, ಎಲ್ಲೆಲ್ಲಿ ಕ್ರಮ ಕೈಗೊಂಡ್ರು ಅವತ್ತು ಹೇಳಿದ್ವಿ. ಆ ಥರ ಸಾವಿರಾರು ಕಾರ್ಖಾನೆಗಳ ನೀರನ್ನ ಬಿಡ್ತಾ ಇದ್ದಾರೆ, ಪೊಲ್ಯೂಷನ್ ಬೋರ್ಡ್ನ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೀವಿ ನೋಡಿ. ಈಗ ಕಾಣಿಸ್ತಾ ಇದೆಯಲ್ಲ ಬೀದರ್ನಲ್ಲಿ ಜೀವ ಹಿಂಡ್ತಾ ಇದ್ದಾವೆ. ಸುಮಾರು 20 ಫ್ಯಾಕ್ಟರಿಗಳು, ಕಾರ್ಖಾನೆಗಳ ಕೊಚ್ಚೆ ನೀರಿನಿಂದ ಜೀವ ಭಯ ಮನೆ ಮಾಡಿದೆ. ಅಲ್ಲಿ ಫ್ಯಾಕ್ಟರಿಗಳಿಂದ ಹಳ್ಳ ಕೊಳ್ಳಗಳಿಗೆ ಕಲುಷಿತ ನೀರು, ವಿಷವಾಗ್ತಾ ಇದೆ ಜನರು ಕುಡಿಯುವಂತ ನೀರು. ಪರಿಸರ ಸಚಿವರ ಜಿಲ್ಲೆಯಲ್ಲೇ ಜೀವಕ್ಕಿಲ್ಲ ಗ್ಯಾರಂಟಿ. ಪರಿಸರ ಸಚಿವರು ಈಶ್ವರ್ ಖಂಡ್ರೆ ಅವರು, ಅವ್ರ ಜಿಲ್ಲೆಯಲ್ಲೇ ಹಿಂಗೆ ಕತೆ. ಹುಮ್ನಾಬಾದ್ ತಾಲೂಕಿನ 3 ಹಳ್ಳಿಗಳಿಗೆ ಕಂಟಕ ಎದುರಾಗಿದೆ. ಗಡವಂತಿ, ಮೊಳಕೇರ ಮತ್ತು ಮಾಣಿಕ್ ನಗರ ಅಶುದ್ಧ ನೀರಿನಿಂದ ಅಲ್ಲಿನ ಮಕ್ಕಳು ಅಂಗವೈಕಲ್ಯ ಅನುಭವಿಸ್ತಾ ಇದ್ದಾರೆ, ಚರ್ಮ ರೋಗವನ್ನು ಅನುಭವಿಸ್ತಾ ಇದ್ದಾರೆ, ಕಾಯಿಲೆಗಳು ಹೊತ್ಕೊಳ್ತಾ ಇದಾವೆ. ಅಲ್ಲಿ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿನ 10 ಫಾರ್ಮಸ್ಯೂಟಿಕಲ್ ಸೇರಿ 19 ರೆಡ್ ಕೆಟಗರಿಗೆ ಸೇರಿರುವಂಥ ಫ್ಯಾಕ್ಟರಿಗಳಿಗೆ, ಜೊತೆಗೆ 4 ಟೈರ್ ಪ್ಯಾರಾಲೋಸಿಸ್ ಕಾರ್ಖಾನೆಗಳಿದ್ದಾವೆ. ಕಲುಷಿತ ನೀರು, ಗಾಳಿಯಿಂದ ವಾತಾವರಣ ಹದಗೆಟ್ಟಿರುವಂಥದ್ದು. ಅಲ್ಲಿ ಗರ್ಭಿಣಿಯರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆತಂಕ. ಇಷ್ಟೆಲ್ಲ ಆದರೂ ಕೂಡ ಪರಿಸರ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳು, ಗಮನಿಸ್ತಾ ಇದ್ದೀರಾ ನೋಡಿ. ಎಂಥ ನೀರು ಅಲ್ಲಿ, ಎಂಥ ಕಲುಷಿತ ನೀರು. ಜೀವ ಭಯ ಆಗಲ್ವಾ? ಜೀವ ಭಯ ಆಗೋದಿರಲಿ, ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನ. ಚರ್ಮ ರೋಗ, ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯ, ಇಂಥ ಪ್ರಾಬ್ಲಮ್ಸ್ಗಳು. ಅಲ್ಲಿನ ಜನ ಏನು ಮಾತನಾಡಿದ್ರೆ ಒಮ್ಮೆ ನೋಡೋಣ. ಇದೇ ನೀರು ಹರ್ಕೊಂಡು ಮೊಳಕೆರ, ಗಡವಂತಿ, ಮಾಣಿಕ್ನಗರ್ ಇದೇ ಮಾರ್ಗವಾಗಿ ಕಾರಂಜಕ್ಕೆ ಹೋಗ್ತಾವ. ಇವೇ ನೀರುಗಳು ನಮ್ಮ ದನ ಕರುಗಳು ಕುಡಿತಾವ. ಮತ್ತು ಇವೇ ನೀರು ನಮ್ಮ ಭೂಮಿ ಒಳಗೆ ಇಳದಿ ಕುಡಿಯೋ ನೀರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಪೂರಾ ನಮ್ಮ ಹುಮ್ನಾಬಾದ್ ತಾಲೂಕ ಪೂರಾ ಇದೇ ನೀರು ಕುಡಿತಾ ಇದೆ. ಕಾರಂಜ ನೀರು ನಮ್ಮ ಹುಮ್ನಾಬಾದ್ ಕೂಡ ಕಲೆಕ್ಷನ್ ಇದೆ. ಇದಕ್ಕೆ ಯಾರು ಕೇಳೋರು ಯಾರು ಇಲ್ಲ ಸರ್. ಸುಮಾರು ಸಲ ಗಡವಂತಿ, ಮಾಣಿನಗರ್, ಮೊಳಕೆರ ಜನಗಳು ಹೋರಾಟ ಮಾಡಿದ್ರು, ಅಧಿಕಾರಿಗಳ ಗಮನಕ್ಕೆ ಕೂಡ ತಂದರು. ಏನು ಮಾಡಿದ್ರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಂದ ಓಡಾಡ್ತಾರೆ ಸರ್. ಅವ್ರಿಗೆ ಕೂಡ ಇದ್ರ ಹೊಗೆ ಮತ್ತು ಇದ್ರ ವಾಸನೆ ಎಲ್ಲ ಬರ್ತಾ ಇದೆ. ಬಂದರೂ ಕೂಡ ಕಣ್ಣಿಗೆ ಕಂಡ್ರು ಕಾಣದಂತೆ ಕಣ್ಣು ಮುಚ್ಕೊಂಡು ಕುಂತಾರೆ ಸರ್. ಪರಿಸರ ಸಚಿವರು ನಮ್ಮವರೇ ಆದರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್. ನೀರಿನ ಸಮಸ್ಯೆ ಇದೆ. ನೀರಿನಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಕೆಮಿಕಲ್ ಮಿಕ್ಸ್ ಆಗಿ ಮೇಲೆ ಎಣ್ಣೆ ಬರ್ತಾ ಇದೆ. ಮತ್ತು ಗರ್ಭಿಣಿ ಮಹಿಳೆಯರ ಹುಟ್ಟುವಂಥ ಗರ್ಭಪಾತವಾಗ್ತದೆ. ಮತ್ತು ಚರ್ಮ ರೋಗ, ಹೀಗೆ ಹಲವಾರು ರೋಗಗಳನ್ನು ಕಾಡ್ತಾ ಇದೆ. ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಇದೆ, ಅದು ಕೂಡ ನಿಗಾ ವಹಿಸ್ತಾ ಇಲ್ಲ ಸರ್. 30 ರಿಂದ 40 ಕೆಮಿಕಲ್ ಫ್ಯಾಕ್ಟ್ರಿಗಳಿದೆ, ಟೈರ್ಗಳಿದೆ. ಟೈರು ಉರಿ ಹಚ್ಚುತ್ತಾರೆ. ಮತ್ತು ಸ್ಮೈಲ್ ಎಷ್ಟು ಹೊಗೆ ಬರುತ್ತೆ, ಪೊಲ್ಯೂಷನ್ ಗಾಳಿಯಲ್ಲಿ ಇದರಲ್ಲಿ ಅಷ್ಟು ಹೊಗೆ ಬರುತ್ತೆ ಸರ್. ಅದು ಬಂದಾಗಬೇಕು ಸರ್. ಶಾಶ್ವತವಾಗಿ ಕೆಮಿಕಲ್ ಯಾವ್ಯಾವ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ ಅಂದರೆ ಈ ವಾಯು ಪೊಲ್ಯೂಷನ್ನು, ಅಂಥ ಕಂಪ್ನಿ ಮೇಲೆ ಕಠಿಣ ಕ್ರಮ ಆಗಿ ಮತ್ತು ಅದಕ್ಕೆ ಸೀಸ್ ಮಾಡ್ಬೇಕಂತ ಒಂದು ಮನವಿ ಗ್ರಾಮಸ್ಥರ ಕಡೆ. ಆಯ್ತು, ಕೆಮಿಕಲ್ ನೀರು ಹೊಂಟಾವ, ಮಕ್ಕಳು ಹಿಂಗೆ ಹುಟ್ಲತ್ತಾವ. ನಮ್ಗೆ ಭೀ ಮತ್ತು ಮುದುಕರಿಗೆ ಭೀ ಅದು ಭೀ ಜೋರಿ ಅದ. ನಂಗಾರ ಪಕ್ಕ ಜೋರ್ ಅದ ನೋಡ್ರಿ. ನಂಗೆ 1 ತಿಂಗಳು ಆಯ್ತು ಹೊಗೆ ಬರ್ತೀವಿ, ವಿಶ್ವಾಸ ಕಟ್ಟಿದಂಗೆ ಆಯ್ತದ. ಹೇಳ್ತೀರಿ ನಂಗೆ ಈ ಸದ್ದ ಬಂದು ನೋಡ್ರಿ ಜೋರು. 1 ತಿಂಗಳು ಆಯ್ತು, ಕಮ್ಮಿ ಆಗಲ್ಲ. ನಾವು ಹೊಟ್ಯಾಗ ಉಸ್ವಾಸ ಕಟ್ಟದಂಗೆ ಆಯ್ತದ. ಮಕ್ಕಳು ಹಂಗೆ ಹುಡ್ತಾವ, ಒಂದು ಮಾತು ಬರ್ತಾವ, ಒಂದು ಮಾತೆ ಬರಲ್ಲ, ಒಂದು ಅಂಕೆ ಹುಡ್ತಾವ, ಒಂದು ಟಿಂಕೆ ಹುಡ್ತದ. ಕೆಮಿಕಲ್ದಿಂದ ತೋಲ್ ಆಗ್ಯ ನೋಡ್ರಿ. ಊರಿಗೆ ಹೊತ್ತು ಮುಣ್ತಾರ ಬರ್ತದೆ ರೀ. ಅದು ಘಾಣ್ ಬರ್ತದೆ, ಕುಂಡ್ರಕ್ಕೆ ಆಗಲ್ಲ ಒಟ್ಟು ಮನೆಗೆ. ಯಾರು ಕೇಳಿದ್ರಿ ಭೀ ಅದು ಅಷ್ಟೇ ನಿಂದ್ರಸ್ತಾರ ನೋಡ್ರಿ. ಎಷ್ಟು ಮಂದಿ ಭೀ ನಾವು ಹೋರಾಟ ಮಾಡಿದೇವು, ಫಿರಾಟ ಮಾಡಿದೇವು, ಖರೆ ಅಲ್ಲಿಗೆ ನಿಂತಂದ್ ನೋಡ್ರಿ. ಅದು ಯಾರು ಕೇಳಿ ಭೀ ಖರೆ ಒಪ್ಪಿಲ್ರಿ ಎಲ್ಲರು. ನಾವು ಬಿದರ್ಗ ಸಹಿತ ಹೋಗಿ ಇಲ್ಲಿ ಗರ್ಭಿಣಿಯರ್ ಮಹಿಳೆಯರು ಇರ್ತಾರ್ರಿ. ಹೊತ್ತು ಹೋಗತ್ಲಿ ತಡ ಸ್ಮೆಲ್ ಬರ್ತದ್ರಿ. ಅನೇಕ ಪ್ರಾಬ್ಲಮ್ ಬರ್ತಾವ್ರಿ. ನೀರಿನ ಇದು ಎಣ್ಣೆ ಕೆಮಿಕಲ್ ಬರ್ತದ್ರಿ. ಚರ್ಮ ರೋಗ ಬರ್ತದ್ರಿ, ರಕ್ತ ಕಡಿಮೆ ಆಯ್ತದ್ರಿ, ಗರ್ಭಿಣಿಯರಿಗೆ ಉಸಿರು ಕಟ್ಟಿದಂಗೆ ಆಯ್ತದ್ರಿ, ಮತ್ತು ಮಕ್ಕಳಿಗೆ ಜ್ವರ ಬರ್ತದ್ರಿ, ಅನೇಕ ಪ್ರಾಬ್ಲಮ್ ಬರ್ತಾವ್ರಿ. ಅದೇ ಮತ್ತು ನಮ್ದು ಆಗತ್ಲಿದ್ರ ಮತ್ತು ಬೇರೆಯವ್ರದ್ದು ಭೀ ಇರ್ತದ್ರಿ. ಏನು ಮಾಡ್ಬೇಕ್ರಿ ಹೇಳಿದ್ರು ಮತ್ತೆ ಬಿಡ್ತಾರೆ ಅಲ್ರಿ ಕೆಮಿಕಲ್ ನೀರು. ಕೇಳಲ್ಲ, ಅಂಗಲತೆ ಬುದ್ಧಿ ಕಡಿಮೆ ಅದೆಲ್ಲ ಆಗ್ಲತ್ತದ್ರಿ. ನಿಮಗೆ ತೋರಿಸ್ತಾ ಇದೀವಲ್ಲ ಪಾಪ ಎಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ. ನರಕ ಅದು ಅಲ್ರಿ. ಅಲ್ಲಿನ ಜನಕ್ಕೆ ಒಂದು ಮೂಲಭೂತ ಸೌಕರ್ಯ ನೆಟ್ಟು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ. ಆ ನೀರು ನೋಡಿ ಎಂಥ ಕಲುಷಿತ ನೀರನ್ನು ಬಳಸಬೇಕಾಗಿದೆ ಅಲ್ಲಿನ ಜನ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಬಿಗ್ ಬಾಸ್ನಲ್ಲಿ ಎಲ್ಲ ಪೊಲ್ಯೂಷನ್ ಬೋರ್ಡ್ನ ರೂಲ್ಸ್ಗಳನ್ನು ಬ್ರೇಕ್ ಮಾಡಿಬಿಡ್ತಾ ಇದ್ದಾರೆ.
ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಏನೇನೆಲ್ಲ ಕ್ರಮ ಕೈಗೊಂಡ್ರಿ, ಹೈಪ್ ಆಗುತ್ತೆ ಮಾಧ್ಯಮದಲ್ಲಿ ಬರ್ತೀವಿ ಅಂತ. ಈಗ ಇದಕ್ಕೆ ಮಾತ್ರ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಇದು, ಫ್ಯಾಕ್ಟ್ರಿಗಳೇ ಕಂಟಕ ಆಗಿದ್ದಾವೆ ಅಲ್ಲಿನ ಜನಕ್ಕೆ. ಸುಮಾರು 20 ಫ್ಯಾಕ್ಟ್ರಿಗಳು ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಫ್ಯಾಕ್ಟ್ರಿಗಳು ಅಲ್ಲಿನ ಜನರ ಜೀವಕ್ಕೆ ಆರೋಗ್ಯಕ್ಕೆ ತೊಂದರೆ ಕೊಡ್ತಾ ಇರುವಂಥದ್ದು. ಹಳ್ಳ ಕೊಳ್ಳಗಳಿಗೆ ಕಾರ್ಖಾನೆಗಳ ತ್ಯಾಜ್ಯ ನೀರನ್ನು ಬಿಡಲಾಗ್ತಾ ಇರುವಂಥದ್ದು. 10 ಫಾರ್ಮಸ್ಯೂಟಿಕಲ್ ಕಂಪನಿಗಳು ಅಲ್ಲಿರುವಂಥದ್ದು ಆ ಮೆಡಿಕಲ್ ತ್ಯಾಜ್ಯವನ್ನು ಬಿಡ್ತಾ ಇದ್ದಾರೆ. 9 ರೆಡ್ ಕ್ಯಾಟಗರಿಗೆ ಸೇರಿದ ಫ್ಯಾಕ್ಟ್ರಿಗಳಿದ್ದಾವೆ. 9 ರೆಡ್ ಕ್ಯಾಟಗರಿಗೆ ಸೇರಿದ ಫ್ಯಾಕ್ಟ್ರಿಗಳು, ಅದರ ತ್ಯಾಜ್ಯ ಹೋಗ್ತಾ ಇದೆ. 4 ಟೈರ್ ಪ್ಯಾರಾಲೋಸಿಸ್ ಕಾರ್ಖಾನೆಗಳಿದ್ದಾವೆ ಅಲ್ಲಿ. ಅದೆಲ್ಲದರ ತ್ಯಾಜ್ಯ ಹಳ್ಳ ಕೊಳ್ಳಗಳನ್ನು ಸೇರ್ತಾ ಇದೆ. ದಿನ ಬಳಕೆ ಮಾಡುವಂತಹ ನೀರು, ಅದು ಬೋರ್ವೆಲ್ಗಳ ನೀರು ಕಲುಷಿತ ಆಗ್ತಾ ಇದೆ, ಅಂತರ್ಜಲಕ್ಕೆ ಹೋಗುತ್ತಲ್ಲ. ಅಶುದ್ಧ ನೀರಿನಿಂದ ಚರ್ಮ ರೋಗ, ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಹುಟ್ಟುವ ಮಕ್ಕಳಿಗೆ ಅಂಗವೈಕಲ್ಯ ಕಾಡ್ತಾ ಇದೆ. ಇನ್ನು ಅಲ್ಲಿ ಗರ್ಭಿಣಿ ಆಗುವಂಥವರು ಕೂಡ ಅಷ್ಟೇ. ಹೆಣ್ಣು ಮಕ್ಕಳಿಗಂತೂ ತುಂಬ ಭಯ, ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತಪ್ಪ ಅಂತ ಊರು ಬಿಡ್ತಾ ಇದ್ದಾರೆ ತುಂಬ ಜನ. ಶಾಸಕರು, ಸಚಿವರು, PCB ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ತು ಕಾಣಿಸ್ತಾ ಇದೆ ಅಲ್ಲಿ. ಹುಮ್ನಾಬಾದ್ನ ಶಾಸಕ, ಬೀದರ್ನ ಉಸ್ತುವಾರಿ ಸಚಿವ, PCB ಅಧಿಕಾರಿಗಳ ನಿರ್ಲಕ್ಷ್ಯ. ಬರೀ ಎಲ್ಲಿ ನಾವು ಹೈಪ್ ಆಗ್ತೀವಿ, ಎಲ್ಲಿ ಚೆನ್ನಾಗಿ ಕಾಣಿಸ್ತೀವಿ, ವಿಜೃಂಭಿಸ್ತೀವಿ ಅಂತ ಕಡೆ ಕ್ರಮ ಕೈಗೊಳ್ಳೋದಲ್ಲ. ಎಲ್ಲಿ ಕ್ರಮ ಕೈಗೊಳ್ಳಿ ನೋಡೋಣ. ಯೋಗ್ಯತೆ ಇದ್ರೆ ನಿಮಗೆ, ನೆಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ನೀವು. ಕುಡಿಯೋ ನೀರಂತೂ ಕನಸು ಬಿಡಿ, ಅಲ್ಲಿ ಬಳಸಂಗೆ ಇಲ್ಲ ನೀರನ್ನ, ಅಂತ ಪರಿಸ್ಥಿತಿ ಇದೆ. ಸರಿಯಾದ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವಿದ್ದೂ ಕೂಡ ಸತ್ತಂಗೆನೆ. ಅಲ್ಲಿ ನೀವು ಅವ್ರ ಪಾಲಿಗೆ ಸತ್ತಂತೇನೆ, ಆ ಗ್ರಾಮಗಳ ಜನರ ಪಾಲಿಗೆ. ಬೀದರ್ನ ಲೋಕಸಭಾ ಸದಸ್ಯರು ಯಾರಪ್ಪ? ಬೀದರ್ನ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ. ನಿಮ್ಮ ತಂದೆಗೆ ಹೇಳ್ರಿ ಅಲ್ಲಿ ಏನಾಗ್ತಾ ಇದೆ ಸಮಸ್ಯೆ. ಯುವಕರಿದ್ದೀರಾ, ಎಜುಕೇಟೆಡ್ಡು, ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತೆಲ್ಲ ಭಾಷಣ ಬಿಗಿತಾ ಇದ್ರಲ್ಲ ಎಲೆಕ್ಷನ್ಗೂ ಮುಂಚೆ. ಮಾಡೋದಿರಲಿ, ಇರೋದನ್ನ ನೆಟ್ಟಿಗೆ ಮಾಡಿ ಸಾಕು. ನೀವು ಎಕ್ಸ್ಟ್ರಾ ತಂದು ಅಭಿವೃದ್ಧಿ ಮಾಡೋದಿರಲಿ. ನೋಡಿದಾರೆ ಜನ ಏನೇನು ಅಭಿವೃದ್ಧಿ, ಯಾರ್ಯಾರು ಏನೇನು ಮಾಡಿದ್ದಾರೆ, ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ. ಇರೋದನ್ನ ನೆಟ್ಟಿಗೆ ಮಾಡಿ ಅಲ್ಲಿ. ಪಾಪ ಅಲ್ಲಿನ ಜನ, 3 ಗ್ರಾಮಗಳ ಜನ, ಒಂದೊಂದು ಜೀವನ ಇಂಪಾರ್ಟೆಂಟೇ. ಹಳ್ಳಿ ಜನ ಬೇರೆ ಕಡೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಗುಳೆ ಹೋಗ್ತಾ ಇದ್ದಾರೆ, ಕೆಲವರು ಕೂಲಿ ನಾಲಿ ಮಾಡ್ತಾ ಇದ್ದಾರೆ. ವಯಸ್ಸಾದಂಥವ್ರು ಏನು ಮಾಡಬೇಕು ಅಲ್ಲಿ? ಚರ್ಮ ರೋಗ ಬಂದು ಸಾಯುವಂಥ ಪರಿಸ್ಥಿತಿ ಇದೆ ಪಾಪ. ಯಾರ ಹತ್ರ ಹೇಳ್ಕೊಳ್ಬೇಕು ಇದನ್ನ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸ್ಮನಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ನೋಡ್ತಾ ಇದ್ವಿ ಎಂತ ಕೀಳು ಪರಿಸ್ಥಿತಿಲಿ ಪಾಪ ಬದುಕ್ತಾ ಇದ್ದಾರೆ ಅವರು. ಒಂದು ಯೋಗ್ಯತೆ ಇಲ್ವಾ ಅವ್ರಿಗೆ ಅಂತ, ಸರಿಯಾದಂಥ ವ್ಯವಸ್ಥೆ ಮಾಡಬೇಕು ಅಂತ. ಈಶ್ವರ್ ಖಂಡ್ರೆ ಅವರೇ ಪರಿಸರ ಇಲಾಖೆಯ ಸಚಿವರಾಗಿದ್ದಾರೆ. ಬಿಗ್ ಬಾಸ್ ಆದ್ರೆ ಎಲ್ಲ ಮುತುವರ್ಜಿ ವಹಿಸ್ಬಿಟ್ಟು ಹಂಗ್ ಆಕ್ಷನ್ ಹಿಂಗ್ ಆಕ್ಷನ್, ಮಾಧ್ಯಮದ ಹೈಪ್ ಎಲ್ಲ ಬೇಕು ಇವರಿಗೆ. ಆದ್ರೆ ಇಂಥದ್ದು ಮಾತ್ರ ಕಣ್ಣಿಗೆ ಬೀಳ್ತಾ ಇಲ್ವಾ? ಅಥವಾ ಅವರಿಂದ ಏನಾದರೂ ದುಡ್ಡು ತಗೊಂಡು ಸೈಲೆಂಟ್ ಆಗ್ಬಿಟ್ಟಿದಾರ ಅಲ್ಲಿನ ಶಾಸಕರು, ಸಚಿವರು, PCB ಬೋರ್ಡ್ನ ಅಧಿಕಾರಿಗಳು? ನಿಜಕ್ಕೂ ಪೃಥ್ವಿರಾಜ್, ಇದು ಏನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಲ್ಲಿ ಇರ್ತಕ್ಕಂಥ ಏನು ಕೆಮಿಕಲ್ ಫ್ಯಾಕ್ಟರಿಗಳು ಮತ್ತು ಟೈರ್ ಪ್ಯಾರಾಲಿಸಿಸ್ ಕಾರ್ಖಾನೆಗಳೇನಿದೆ, ಇದು ಬಡ ಜನರ ಒಂದು ಜೀವಕ್ಕೆ ಕಂಟಕ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಹುಮ್ನಾಬಾದ್ ತಾಲೂಕಿನ ಮೋಳಕೆರ, ಗಡವಂತಿ ಮತ್ತು ಮಾಣಿಕನಗರದ ಗ್ರಾಮದ ಏನು ಜನರು ಇದ್ದಾರೆ, ಇವರು ಅಕ್ಷರಶಃ ಕೈಯನ್ನು ಹಿಡಿದು ಇವತ್ತು ಬದುಕತಕ್ಕಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಿರಂತರವಾಗಿ ಅಲ್ಲಿರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟರಿಗಳು ಮತ್ತು ಟೈರ್ ಪ್ಯಾರಾಲಿಸಿಸ್ ಫ್ಯಾಕ್ಟರಿಗಳು ಏನಿದೆ, ಒಂದು ಕಡೆ ಟೈರ್ ಪ್ಯಾರಾಲಿಸಿಸ್ ಫ್ಯಾಕ್ಟರಿಗಳು ಸಂಜೆ ಆಗುತ್ತಲೇ ಏನೋ ದಟ್ಟವಾದ ಹೊಗೆಯನ್ನ ಹೊರಗೆ ಬಿಟ್ರೆ, ಕೆಮಿಕಲ್ ಫ್ಯಾಕ್ಟರಿಗಳು ಹಗಲು ರಾತ್ರಿ ಎನ್ನದೆ ಚರಂಡಿ ಏನು ಕಾಲುವೆ ಮೂಲಕ ಹಳ್ಳ ಕೊಳ್ಳಗಳಿಗೆ ಇವತ್ತು ಕೆಮಿಕಲ್ ತ್ಯಾಜ್ಯವನ್ನ ಹರಿಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಷಯ ಏನು ಇಲ್ಲಿನ PCB ಅಧಿಕಾರಿಗಳಿಗೂ ಕೂಡ ಗಮನಕ್ಕಿದ್ರು ಆ ಒಂದು ಫ್ಯಾಕ್ಟರಿಗಳ ವಿರುದ್ಧ ಸೂಕ್ತವಾದಂತ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಯಾವುದೇ PCB ಅಧಿಕಾರಿಗಳಾಗಲಿ, ಇಲ್ಲಿನ ಸಚಿವರಾಗಲಿ, ಶಾಸಕರಾಗಲಿ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ.
ಏನು ಗ್ರಾಮಸ್ಥರು ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಾಜಿ ಶಾಸಕರು ಏನು ಆ ಬಗ್ಗೆ ಧ್ವನಿ ಎತ್ತಾರೆ, ಅದಾದ ನಂತರ ಮತ್ತೆ ಸೈಲೆಂಟ್ ಆಗ್ತಾರೆ. ದುರಂತ ಅಂದ್ರೆ ಪರಿಸರ ಸಚಿವರು ಬೀದರ್ ಜಿಲ್ಲೆಯವರೇ ಇದ್ದಾರೆ, ಈಶ್ವರ್ ಖಂಡ್ರೆ ಅವರು. ಏನು ಬೇರೆ ಕಡೆ ಆದಂತ ಸಂದರ್ಭದಲ್ಲಿ ಏನು ಶೋಗಳನ್ನೇ ಬಂದ್ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳು ಬಡ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ರು, ಯಾಕೆ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು 3 ಗ್ರಾಮಗಳಲ್ಲಿ ಅಲ್ರಿ ದುರ್ಗಪ್ಪ, ಅಲ್ಲಿನ ಶಾಸಕರು ಡಾಕ್ಟರ್ ಸಿದ್ದು ಪಾಟೀಲ್ ಎಂತ ಡಾಕ್ಟರ್ ಅಂತೆ ಅವರು. ಅಲ್ಲಿನ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿನ ಜನಕ್ಕೆ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನ್ರಿ ಅಲ್ಲಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ? ಪೃಥ್ವಿರಾಜ್, ಏನು ಕಳೆದ 2023 ಚುನಾವಣೆ ಸಂದರ್ಭದಲ್ಲಿ ಏನು ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಅವರು ಕೂಡ ಅಲ್ಲಿನ ಜನರಿಗೆ ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ಏನು ಕೆಮಿಕಲ್ ಅನ್ನ ತ್ಯಾಜ್ಯವನ್ನ ಹರಿಬಿಡ್ತಾರೆ, ಆ ಒಂದು ಫ್ಯಾಕ್ಟರಿಗಳನ್ನ ಬಂದ್ ಮಾಡಿಸ್ತೀನಿ ಶಾಶ್ವತವಾಗಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಆ ಭರವಸೆ 2.5 ವರ್ಷ ಕಳೆದ್ರೂ ಕೂಡ ಇನ್ನೂವರೆಗೂ ಈಡೇರಿಲ್ಲ. ಹೀಗಾಗಿ ದಿನನಿತ್ಯ ಏನೋ ಜೀವ ಕೈಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಆ ಜನರಲ್ಲಿ ಇರ್ತಕ್ಕಂಥ. ಯಾಕಂದ್ರೆ ಚರ್ಮ ರೋಗ ವಿಪರೀತ ಅಲ್ಲಿನ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಗರ್ಭಿಣಿ ಮಹಿಳೆಯರು, ಹುಟ್ಟುವ ಮಗು ಅಂಗವೈಕಲ್ಯ ಮತ್ತು ಬುದ್ಧಿಮಾಂದ್ಯತೆಯಿಂದ ಹುಟ್ಟತಕ್ಕಂಥ ಆತಂಕ ಇವತ್ತು ಗರ್ಭಿಣಿ ಮಹಿಳೆಯರಲ್ಲಿದ್ರೆ, ಏನು ಇನ್ನುಳಿದ ಜನರಿಗೆ ಅಲ್ಲಿನ ಕುಡಿಯೋ ನೀರಿನಿಗೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು, ಬಳಸೋಕ್ಕೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು. ಆ ಒಂದು ನೀರನ್ನೇ ಇವತ್ತು ಬಳಸಿ ಚರ್ಮ ರೋಗಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿನ ಜನರಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯ ಅಧಿಕಾರಿಗಳು ಆ ಒಂದು ಜನರ ಸಮಸ್ಯೆಯನ್ನ ಆಲಿಸ್ತಕ್ಕಂಥ ಕೆಲಸವನ್ನ ಇನ್ನೂವರೆಗೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಅಧಿಕಾರಿಗಳು ಏನು ಆ ಫ್ಯಾಕ್ಟರಿಗಳ ವಿರುದ್ಧ ಸೂಕ್ತವಾದಂತ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ಬೇಕು ಅನ್ನೋದು ಕೂಡ ಜಿಲ್ಲೆ ಜನರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ನೋಡೋಣ ಆ ಸುದ್ದಿಯನ್ನ ಇನ್ನಷ್ಟು ಬಿತ್ತರಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡೋಣ. ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇದ್ದೂ ಸತ್ತಂತಿರಬೇಡಿ. ಅಲ್ಲಿನ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ರೆ, ಅಲ್ಲಿನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರೇ, PCB ಅಧಿಕಾರಿಗಳೇ, ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಆದ್ರೆ ಸ್ಪಂದಿಸುವಂತ ಕೆಲಸ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಬ್ಯುಸಿ ಇದಾರ ಏನೋ ಗೊತ್ತಿಲ್ಲ, ಅಧಿವೇಶನ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ. ಆದ್ರೆ ಈ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ. ಅಲ್ಲಿನ ಜನಕ್ಕೆ ಸರಿಯಾದಂತ ವ್ಯವಸ್ಥೆ ಆಗೋವರೆಗೂ ಕೂಡ News18 ಕನ್ನಡ ಈ ಸುದ್ದಿಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾನೆ ಇರ್ತೀವಿ. ಈ ಸುದ್ದಿಗೆ ಒಂದು ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಹರಿಸುವಂತ ಕೆಲಸವನ್ನ News18 ಮಾಡುತ್ತೆ.